ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಪ್ರೀತಿಸಿದ ಹುಡುಗ ಹುಡುಗಿ ಮನೆಯಲ್ಲಿ ಮದುವೆ ಮಾಡಿಕೊಡೋದಕ್ಕೆ ಒಪ್ಪಲಿಲ್ಲ ಅಂತೇಳಿ ಓಡಿ ಹೋಗಿ ಮದುವೆ ಆಗಿರೋದು, ಆಮೇಲೆ ಪ್ರೀತಿಸಿದ ಕಾರಣಕ್ಕೆ ಕೊಲೆಗಳಾಗಿದ್ದಾವೆ. ಇನ್ನು ಕೆಲವೊಮ್ಮೆ ಆ ಪ್ರೇಮಿಗಳೇ ದುಡುಕಿ ತಮ್ಮ ಜೀವ ಹೋಗುವಂಥ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಇಂತಹ ಘಟನೆಗಳು ವರದಿಯಾಗೋದನ್ನು ನಾವು ನೋಡಿದ್ದೀವಿ. ಆದರೆ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ನಾಗರಾಳ ಗ್ರಾಮದಲ್ಲಿ ವಿಚಿತ್ರ ಘಟನೆ ನಡೆದಿದೆ. ಇಲ್ಲಿ ಮಗಳು ನನ್ನ ಮಾತು ಕೇಳದೆ ಲವ್ವರ್ ಜೊತೆ ಓಡಿ ಹೋದ್ಲು ಅನ್ನೋ ಕಾರಣಕ್ಕೆ ತಂದೆ ಆದವನು ಮಗಳ ತಿಥಿ ಮಾಡಿ ಇಡೀ ಊರಿಗೆ ಊಟ ಹಾಕ್ಸಿದ್ದಾನೆ. ಮಗಳು ತಮ್ಮ ಪಾಲಿಗೆ ಸತ್ತು ಹೋದ್ಲು ಅಂತ ಇಡೀ ಊರಿಗೇನೆ ತಿಥಿ ಊಟ ಹಾಕ್ಸಿದ್ದಾನೆ. ಈ ಸ್ಟೋರಿ ಏನು ಅನ್ನೋದನ್ನು ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಈ ವಿಚಿತ್ರ ಘಟನೆ ನಡೆದಿರೋದು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ನಾಗರಾಳ ಗ್ರಾಮದಲ್ಲಿ. ಶಿವಗೌಡ ಅನ್ನೋರ ಮಗಳು ಅದೇ ಊರಿನ ವಿಠ್ಠಲ್ ಬಸ್ತಾವಾಡೆ ಅನ್ನೋ ಯುವಕನನ್ನು ಪ್ರೀತಿ ಮಾಡ್ತಾ ಇರ್ತಾಳೆ. ಆದರೆ ಹುಡುಗಿ ಮನೆಯವರಿಗೆ ಈ ಲವ್ ಸ್ಟೋರಿ ಇಷ್ಟ ಇರೋದಿಲ್ಲ. ಮಗಳು ಲವ್ ಮಾಡ್ತಿರೋದನ್ನು ಶಿವಗೌಡರು ಒಪ್ಕೊಂಡಿರೋದಿಲ್ಲ. ಇಂತಹ ಹೊತ್ತಲ್ಲೇ ಶಿವಗೌಡ್ರ ಮಗಳು ವಿಠ್ಠಲ್ ಬಸ್ತಾವಾಡೆ ಅನ್ನೋ ಯುವಕನ ಜೊತೆಗೆ ಪರಾರಿ ಆಗಿಬಿಡ್ತಾಳೆ. ಆ್ಯಕ್ಚುಲಿ ಶಿವಗೌಡ್ರಿಗೆ ಮಗಳು ಬಾಯ್ ಫ್ರೆಂಡ್ ಜೊತೆಗೆ ಓಡಿ ಹೋಗಿದ್ದಾಳೆ ಅನ್ನೋ ಅಂದಾಜು ಕೂಡ ಇರೋದಿಲ್ಲ. ಗಾಬರಿಯಾಗಿ ರಾಯಬಾಗ ಪೊಲೀಸ್ ಸ್ಟೇಷನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟನ್ನು ಕೊಡ್ತಾರೆ. ಇದಾದಮೇಲೆ ಶಿವಗೌಡ್ರಿಗೆ ತಾನು ಹೆತ್ತ ಮಗಳು ತಾನು ಪ್ರೀತಿಸಿದ ಹುಡುಗನ ಜೊತೆ ಓಡಿ ಹೋಗಿರೋದು ಗೊತ್ತಾಗ್ತಾ ಇದೆ. ಇದರಿಂದಾಗಿ ಅವ್ರ ಮನಸ್ಸಿಗೆ ನೋವಾಗುತ್ತೆ. ಹೀಗಾಗಿ ತಮ್ಮ ಪಾಲಿಗೆ ಮಗಳು ಸತ್ತೋಗಿದ್ದಾಳೆ ಅಂತೇಳಿ ತಿಥಿ ಊಟ ಮಾಡಿ ಊರಿಗೆಲ್ಲ ಊಟ ಹಾಕ್ಸಿದ್ದಾರೆ. ಜನ ಕೂಡ ಏನು ಕಡಿಮೆ ಇಲ್ಲ, ಇಡೀ ಊರು ಜನ ಬಂದಿದ್ರು ಅನಿಸುತ್ತೆ. ಚೆನ್ನಾಗಿ ತಿನ್ಕೊಂಡು ಹೋಗಿದ್ದಾರೆ. ಬರೀ ಊರವರಷ್ಟೇ ಅಲ್ಲ, ನನ್ನ ಮಗಳು ಸತ್ತೋಗಿದ್ದಾಳೆ ಅಂತ ಹೇಳ್ಬಿಟ್ಟು ಸಂಬಂಧಿಕರನ್ನೂ ಕರೆಸಿದ್ದಾರೆ. ಮಗಳ ಫೋಟೋ ಹಾಕಿ ಊರು ತುಂಬ ಬ್ಯಾನರ್ಗಳನ್ನು ಹಾಕ್ಸಿದ್ದಾರೆ. 9ನೇ ತಾರೀಕಿಗೆ ಸತ್ತೋಗಿದ್ದಾಳೆ ಅನ್ನೋ ಅರ್ಥದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಕೋರಿದ್ದಾರೆ. ಶಿವಗೌಡ್ರಿಗೆ ಒಟ್ಟು 4 ಜನ ಹೆಣ್ಣು ಮಕ್ಕಳು ಇರ್ತಾರೆ. ಇವಾಗ ಓಡಿ ಹೋದವಳು ಕೊನೆಯ ಮಗಳು. ಪ್ರೀತಿಸಿದ ಹುಡುಗನ ಜೊತೆ ಓಡಿ ಹೋಗಿದ್ದಕ್ಕೆ ಮಗಳು ಮನೆತನದ ಸಂಸ್ಕಾರ, ಗೌರವ, ಮರ್ಯಾದೆ ಎಲ್ಲ ಹಾಳು ಮಾಡಿದ್ಲು ಅಂತ ಶಿವಗೌಡರು ಮನಸ್ಸಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಹೀಗಾಗಿ ಹೆತ್ತ ಮಗಳಿಗೆ ಶ್ರಾದ್ದ ಮಾಡಿ ಊರು ಮಂದಿಗೆಲ್ಲ ತಿಥಿ ಊಟ ಹಾಕಿಸಿ ಕರುಳ ಬಳ್ಳಿ ಸಂಬಂಧವನ್ನು ಕಡ್ಕೊಂಡಿದ್ದಾರೆ. ಅದ ನಮ್ದು ಸಂಸ್ಕಾರ ಬಿಟ್ಟು ಬೇರೆ ಮನೆ ತನಕ ಕೆಡಕು ಮಾಡಿ ನಮ್ಮ ಮನಸ್ಸು ನೋವು ಭಾಳ ಆಕಿ. ಅದರ ಕಾರಣಕ್ಕಾಗಿ ಯಾಕೆ ನಮ್ಮ ಪಾಲಿಗೆ ನಮ್ಮ ಮನೆಗೆ ತೀರ್ಕೊಂಡು ಅಂತ ಹೇಳಿ ಊಟ ಹಾಕಿಸಿದ್ವಿ. ಎಂದು ನಡೆದಂಥ ಘಟನೆ ಸಿಕ್ಕಿದೆ? ನೀನು 9-10 ಇದ್ದಾರಲ್ಲ, ನೀನು 9 ತಾರೀಕು. ನೀವೇನಾದರೂ ಕಂಪ್ಲೇಂಟ್ಸು ಅದು ಇದು ಏನಾದರೂ ಕೊಟ್ರಿ? ಏನಿಲ್ಲ, ಮಿಸ್ಸಿಂಗ್ ಆಗೈತೆ. ಮಿಸ್ಸಿಂಗ್ ಆಗಿದ್ದು ಕಂಪ್ಲೇಂಟ್ ಮಾಡಿದ್ದು. ಅವ್ರಿಗೆ ಹೇಳಿ ಇದನ್ನು ಮುಗಿಸ್ತೇವೆ ನಾವು ಮಾಡಿ ಅಂತ ಹೇಳಿ ಮುಗಿಸಿದ್ರು. ಅವ್ರು ಏನಾದರೂ ಏನು ಸರ್ಚಿಂಗ್ ಮಾಡ್ತೀವಿ ಅಂತ ಏನು ಹೇಳಿ? ಏನಿಲ್ಲ, ಪೊಲೀಸ್ನವ್ರು ಏನು ಹೇಳಿ? ಅವ್ರು ಡಿಗ್ರಿ ಮಾಡಿ ಅದನ್ನು ಕೋರ್ಟ್ನಾಗ ಮುಗಿಸೋದು ಮಾಡಿದ್ರು. ನಮ್ಮ ಮನೆಗೆ ಸಂಬಂಧಪಟ್ಟಕ್ಕೆ ಅಲ್ಲ ಅಂತ ಹೇಳಿ 4 ಮಂದಿ ಮಕ್ಕಳು 3 ಮಂದಿ 4ನೇದಕ್ಕೆ ಅಲ್ಲ ಅಂತ ಹೇಳಿ ನಾವು ಸ್ವಲ್ಪ ಇಂಟೆಲೆಕ್ಚುವಲಿ ಯೋಚನೆ ಮಾಡೋದಾದರೆ ಮಗಳು ಓಡಿ ಹೋಗಿರೋದು ತಪ್ಪು ಅಂತ ಹೇಳಬೇಕಾಗುತ್ತೆ. ಮಗಳು ಓಡಿ ಹೋಗಿದ್ದಕ್ಕೆ ತಿಥಿ ಮಾಡಿರೋದು ಕೂಡ ತಪ್ಪು ಅಂತ ಹೇಳಬೇಕಾಗುತ್ತೆ. ಮೊದಲಿಗೆ ಮಗಳು ಯಾರನ್ನೋ ಪ್ರೀತಿ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾದ ಮೇಲೆ ಮಕ್ಕಳ ಮನಸ್ಸನ್ನು ಎತ್ತವರು ಅರ್ಥ ಮಾಡ್ಕೋಬೇಕಾಗಿತ್ತು. ಇಂಥವೆಲ್ಲ ಘಟನೆಗಳನ್ನು ನೋಡ್ತಾ ಇದ್ದರೆ ಪ್ರೀತಿ ಮಾಡೋದೇ ತಪ್ಪೇನೋ ಅನಿಸುತ್ತೆ. ಅಪ್ಪ ಮಗಳ ಮನಸ್ಸನ್ನು ಅರ್ಥ ಮಾಡ್ಕೊಂಡಿದ್ರೆ ಮಗಳು ಓಡಿ ಹೋಗ್ತಾ ಇರಲಿಲ್ಲ. ಅದೇ ರೀತಿ ಮಗಳು ಕೂಡ ಅಪ್ಪ ಅಮ್ಮನ ಮನಸ್ಸಿಗೆ ನೋವಾಗೋ ರೀತಿ ನಡ್ಕೋಬಾರ್ದಾಗಿತ್ತು. ಪ್ರೀತಿ ಮಾಡಿದಾಳಂತಂದರೆ ಹೇಗಾದರೂ ಮಾಡಿ ಎತ್ತವರನ್ನು ಕನ್ವಿನ್ಸ್ ಮಾಡಬೇಕಾಗಿತ್ತು. ಅಪ್ಪ ಅಮ್ಮನ ಸಮ್ಮುಖದಲ್ಲೇ ಲವ್ ಮಾಡಿದ ಹುಡುಗನ ಜೊತೆಗೆ ಮದುವೆ ಆಗಬೇಕಾಗಿತ್ತು. ಆಗ ಪ್ರೀತಿಗೆ ಒಂದು ಅರ್ಥ ಬರೋದು. ಈಗ ಈ ತಿಥಿನೇ ಮಾಡಿಬಿಟ್ಟಿದ್ದಾರಲ್ಲ, ಅದ್ರ ಬಗ್ಗೆ ಏನು ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ನಮಸ್ಕಾರ.